ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಶಾಲೆಗೆ ಹಾಗೂ ಪಾಲಕರಿಗೆ ಉತ್ತಮ ಹೆಸರು ತರುವಂತಾಗಲಿ ಎಂದು ಸಿಟಿಜನ್ ಶಾಲೆಯ ಅಧ್ಯಕ್ಷ ಎಸ್ ರಾಮಚಂದ್ರ ರೆಡ್ಡಿ ಹೇಳಿದರು. ಶಿಡ್ಲಘಟ್ಟ ನಗರದ ಸಿಟಿಜನ್ ಶಾಲೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ ಹಾಗೂ ಶಾರದಾ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪ್ರಾಥಮಿಕವಾಗಿ ಶಿಕ್ಷಣ ಪಡೆಯುವ ಕಾಲದಿಂದಲೇ ವಿದ್ಯಾರ್ಥಿಗಳು ಉನ್ನತ ಗುರಿಯನ್ನು ಹೊಂದಿರಬೇಕು. ನಿರಂತರವಾದ ಪರಿಶ್ರಮ, ಆಸಕ್ತಿಯ ಮೂಲಕ ಕಲಿಯುವುದರೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಸಂಸ್ಕಾರವನ್ನು ಕಲಿಯಬೇಕು ಎಂದರು. ಈ ವೇಳೆ ವಿದ್ಯಾರ್ಥಿಗಳು ಶಾರದಾಂಬೆ ದೇವಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎನ್ ಶಿವಣ್ಣ, ಮುಖ್ಯೋಪಾಧ್ಯಾಯರಾದ ಎನ್ ಸತೀಶ್, ಶಿಕ್ಷಕರಾದ ನಾಗರಾಜ್, ಕೃಷ್ಣಮೂರ್ತಿ, ಮಂಜುನಾಥ್, ಹರ್ಷಿತಾ, ಅನಿತಾ, ಲಕ್ಷ್ಮಿ, ನವ್ಯ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಈ ಸಾರಿ ಮಕ್ಕಳು ಬಹಳ ಶ್ರದ್ಧೆಯಿಂದ, ನಿಷ್ಠತೆಯಿಂದ ಶಾಲೆ ಶಿಕ್ಷಕರು ಹೇಳುವಂತಹ ಮಾರ್ಗೋಪಾಯಗಳನ್ನು ಅಳವಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಪರೀಕ್ಷೆಯನ್ನು ಎದುರಿಸಲು ಸಿದ್ಧವಾಗಿದ್ದಾರೆ. ಅದು ನಿರೀಕ್ಷೆಯಂತೆ ಬಹಳ ಚೆನ್ನಾಗಿ ತಯಾರಾಗಿದ್ದಾರೆ ಮಕ್ಕಳು. ಅವರಿಗೆ ಅಭಿನಂದನೆಗಳು ಮತ್ತು ಹೆಚ್ಚಿನ ಅಂಕಗಳನ್ನು ಗಳಿಸಿ ಎಲ್ಲರಿಗೂ ಕೀರ್ತಿ ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರನ್ನು ಹಾರೈಸುತ್ತೇನೆ. Facing the first public examination in your life, it must be best in your life. ಅದಾದಮೇಲೆ ಏನು SSLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಇದು ದಿಸ್ ಇಸ್ ಫಾರ್ ಎವರ್ ಪರ್ಮನೆಂಟ್. ನೀವು ಯಾವಾಗಲೂ ಡೇಟ್ ಆಫ್ ಬರ್ತ್ ಬೇಕು, SSLC ಮಾರ್ಕ್ಸ್ ಕಾರ್ಡ್, ಅಡ್ರೆಸ್ ಬೇಕು, ಫೈನಾನ್ಸ್ ಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೋಡಿದಾಗೆಲ್ಲ ನಿಮಗೆ ಪಿಕ್ಚರ್ಸ್ ಬರುತ್ತೆ. ಏನು 625 ಅಶ್ಯೂರೆನ್ಸ್ ಕೊಟ್ಟಿದ್ದೀರಿ, that must be reflected in your marks. ಅದು ನೋಡಿದಾಗ ಎಸ್ ನೀವು ಎಲ್ಲ ತೋರಿಸ್ಬೋದು. ನೀವು ದೊಡ್ಡವರಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ನಾನು 620 ಔಟ್ ಆಫ್ ಹೋಗ್ತದೆ. ಅದಾದಮೇಲೆ ಮ್ಯಾಥಮೆಟಿಕ್ಸಲ್ಲಿ 100 ಡ್ಯಾಶ್ ಸ್ಕೋರ್ ಮಾಡ್ತೀರಿ. ಯು ಗಾಟ್ ದಿ ಪಾಯಿಂಟ್. ನಾನು ಕೇಳಿದ ಪಾಯಿಂಟ್ ಅರ್ಥ 100 ಡ್ಯಾಶ್ ಸ್ಕೋರ್ ಮಾಡ್ತೀವಿ. ಎಷ್ಟು 3, 4, 5, 5, 10, 11. ಓಕೆ, ನೆಕ್ಸ್ಟ್ ಸೈನ್ಸ್ನಲ್ಲಿ 100 ಡ್ಯಾಶ್. ಕನ್ನಡ 125 ಅಷ್ಟೇ ಇಲ್ಲ. ನೋ ಟ್ರೈನಿಂಗ್. ಯು ಮಸ್ಟ್ ಗಿವ್ ಮಿ ಅಶ್ಯೂರೆನ್ಸ್. ದಟ್ಸ್ ಆಲ್. ಇಂಗ್ಲಿಷ್ 100. ವಾಹ್, ಆಲ್ಮೋಸ್ಟ್ ಆಲ್. ಸೊ ಹಿಂದಿ 100. ಯಾರು ಎತ್ತಲಿಲ್ಲ. ಒಂದು 2 ನಿಮಿಷ ಮಾತಾಡ್ಬಿಡಿ. ನೀವು ಒಂದು ಕಾಮೆಂಟ್ ಕೊಟ್ಟರೆ ಜನ ನಗ್ತಾರೆ ಮಕ್ಕಳು. ಇದು ವಿಡಿಯೋ ತಗೊಂಡ